ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಯಾರು ತಮ್ಮ ಹೆಸರನ್ನಾಗಲಿ ಅಥವಾ ಕರೆಕ್ಷನ್ ಮಾಡ್ಕೊಳ್ಳೋದಾಗಲಿ ಅಥವಾ ಹೊಸದಾಗಿ ಮಕ್ಕಳಿಗೆ ಹೆಸರು ಇಡೋದಾಗಲಿ 6 ಶಾಸ್ತ್ರಗಳ ಮುಖಾಂತರವಾಗಿ ಹೆಸರನ್ನು ಇಟ್ಕೊಳ್ಳೋದಕ್ಕೆ ಅಥವಾ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಥವಾ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಅವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾಸ್ತ್ರಗಳು. ಹೆಬ್ರೂ ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್, ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಆ್ಯಂಡ್ ವಾಸ್ತು, ಈ ಎಲ್ಲ ಸಿಸ್ಟಮಲ್ಲಿ ನಿಮ್ಮ ಹೆಸರನ್ನು ಕರೆಕ್ಷನ್ ಮಾಡ್ಕೊಳ್ಳೋದು, ಇದು ಮಾಡಿದ್ದಾದರೆ ನಿಮಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅಂತಕ್ಕಂಥದ್ದು ನಾನು ಪ್ರಪ್ರಥಮವಾಗಿ ಹೇಳ್ತೀನಿ. ಈಗ ನಾನು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳಿಗಾಗ್ಬೋದು ಅಥವಾ ಮದುವೆ ಮಾಡುವ ಸಂದರ್ಭದಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ನಮ್ಮ ಮದುವೆ ಆಗ್ತಕ್ಕಂಥ ನನ್ನ ಗಂಡ ಮನೆಯನ್ನು ಹೆಚ್ಚಾಗಿ ಇಷ್ಟಪಡ್ತಾನೆ, ಮನೆಯಲ್ಲಿ ಇರೋಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾನೆ ಅಥವಾ ಹೊರಗಡೆ ಇರೋಕ್ಕೆ ಇಷ್ಟಪಡ್ತಾನೆ ಅಂತಕ್ಕಂಥದ್ದನ್ನು ಸುಲಭವಾಗಿ ತಿಳ್ಕೊಳ್ತಕ್ಕಂತಹ ಒಂದು ಸರಳ ವಿಧಾನವನ್ನು ಹೇಳ್ತೇನೆ. ಅಥವಾ ಗಂಡು ಮಕ್ಕಳು ತನ್ನ ಹೆಂಡತಿ ಮನೆಯಲ್ಲಿ ಇರೋಕ್ಕೆ ಇಷ್ಟಪಡ್ತಾಳ ಅಂತೀವಿ, ಅಥವಾ ಹೊರಗಡೆ ಕೆಲಸ ಮಾಡ್ತಕ್ಕಂಥದ್ದು, ಮನೆ ಕೆಲಸ ಮಾಡ್ತಕ್ಕಂಥದ್ದು, ಯಾವುದನ್ನು ಹೆಚ್ಚಾಗಿ ಇಷ್ಟಪಡ್ತಾಳೆ ಅಂತಂದು ಭಾಳ ಸುಲಭವಾಗಿ ತಿಳ್ಕೊಬೋದು. ನೀವು ನಿಮ್ಮ ಮಕ್ಕಳು ಹುಟ್ಟಿದಾಗಲೇ ನೀವು ತಿಳ್ಕೊಬೋದು ಯಾವ ರೀತಿ ನಮ್ಮ ಮಗ ಹೇಗೆ ಇರ್ತಾನೆ. ಭಾಳ ಸಿಂಪಲ್ಲಾಗಿರ್ತಕ್ಕಂಥ, ನೀವೇ ಸಹ ಇದನ್ನು ಪ್ರತಿಯೊಬ್ಬರು ತಿಳ್ಕೊಂಡು ನಮ್ಮ ಮಗ ಹೀಗೇ ಇರ್ತಾನೆ ಮೊದಲೇ ಡಿಸೈಡ್ ಮಾಡ್ಬೋದು ನೀವು. ಅಂಥ ಸುಲಭವಾದ ಒಂದು ವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರವಾಗಿ ನೀವು ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋವನ್ನು ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ತಿಳಿಸ್ಕೊಡಿ. ಇಂಥ ಭಾಳ ಸುಲಭವಾದ ವಿಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಫ್ರೆಂಡ್ಸ್ಗಳಿಗೆ ಭಾಳಷ್ಟು ಜನ ಕಳಿಸ್ಕೊಟ್ರೆ ಅವರು ನೋಡ್ತಾರೆ, ಅವರು ಸಹ ಇದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಯಾರು ಮನೆಯಲ್ಲಿ ಕೆಲಸ ಮಾಡ್ತಾರೆ, ಯಾರು ಹೊರಗಡೆ ಇಷ್ಟಪಡ್ತಾರೆ ಕೆಲಸ ಮಾಡೋದಕ್ಕೆ, ಮನೆ ಒಳಗಡೆ ಇರೋದಕ್ಕೆ ಅಷ್ಟು ಟೈಮು ಮನೆಯನ್ನೇ ಇಷ್ಟಪಡ್ತಾರೆ ಭಾಳಷ್ಟು ಜನ. ಕೆಲವರು ಏನೋ ಅಂತ ಇರ್ತಾರೆ ನೋಡಿ, ನೀವಾಗಲೇ ಮನೆ ಅಂತ ಹೇಳ್ತೀಯಪ್ಪ ನೀನು, ಅದೇನು ಮನೆ ಇಷ್ಟಪಡ್ತೀವಿ ಕಣ ಅಂತಾರೆ. ಕೆಲವರು ಏನು ಯಾವಾಗಲೂ ಹೊರಗಡೆ ಸುತ್ತಾಡ್ತಿರ್ತೀನಿ ನೀನು, ನಿನಗೇನು ಕೆಲಸ ಇಲ್ವಾ ಅಂತಾರೆ. ಆದರೆ ಕೆಲವರು ಆ ರೀತಿ ಹೊರಗಡೆನೇ ಇಷ್ಟ. ಕೆಲವರು ಯಾವಾಗಲೂ ಕೂಡ ಆಫೀಸು 10 ಗಂಟೆ ಆದರೂ ಮನೆಗೆ ಬರೋದಿಲ್ಲ. ಕೆಲವರು ಬೆಳಿಗ್ಗೆನೇ 6 ಗಂಟೆಗೆ ಹೋಗ್ತಾರೆ, 10 ಗಂಟೆಗೆ ವಾಪಸ್ ಬರ್ತಾ ಇರ್ತಾರೆ. ಕೆಲವರು ಬೆಳಗ್ಗಿಂದ ಸಂಜೆಗಾರು ಹೊರಗಡೆನೇ ಹೋಗೋದಿಲ್ಲ. ಭಾಳಷ್ಟು ಜನ ಮನೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಈ ರೀತಿ ಇರೋದಕ್ಕೆ ಏನು ಕಾಂಬಿನೇಷನ್ ತನ್ನ ಜಾತಕದಲ್ಲಿ, ತನ್ನ ಲಗ್ನದಲ್ಲಿ, ತನ್ನ ರಾಶಿ ಚಕ್ರದಲ್ಲಿ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ತಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಮೊದಲನೇ ಅಂಶ, ಯಾರಿಗೆ 4ನೇ ಮನೆಯಲ್ಲಿ ಮತ್ತು 8ನೇ ಮನೆಯಲ್ಲಿ ಉನ್ನತವಾದ ಶುಭ ಗ್ರಹಗಳಿರುತ್ತವೋ, ಜೊತೆಗೆ 4ನೇ ಮನೆಯಲ್ಲಿ ಮತ್ತು 8ನೇ ಮನೆಯಲ್ಲಿ ಈ ಶುಭ ಗ್ರಹಗಳು ಇರೋದ್ರ ಜೊತೆಗೆ ಈ 4ನೇ ಮನೆ ಮತ್ತು 8ನೇ ಮನೆ ಸ್ಟ್ರಾಂಗ್ ಆಗಿರಬೇಕು. ನಿಮಗೆ ಲಕ್ಕನ್ನು ಕೊಡ್ತಕ್ಕಂತಹ ಗ್ರಹಗಳು ಒಂದು ಉಚ್ಚವಾಗಿರಬಹುದು ಅಥವಾ ಸ್ಟ್ರಾಂಗ್ ಇರಬೇಕು. ಶಕ್ತಿಯುತವಾಗಿ ನಿಮಗೆ ಪಾಸಿಟಿವ್ ಆಗಿ ಒಂದು ಶುಭವನ್ನು ಕೊಡ್ತಕ್ಕಂತಹ ಗ್ರಹಗಳು 4ನೇ ಮನೆ ಮತ್ತು 8ನೇ ಮನೆಯಲ್ಲಿ ಇದ್ದಾಗ 100% ನಿಮ್ಮ ಗಂಡ ಆಗ್ಬೋದು ಅಥವಾ ಹೆಂಡತಿ ಆಗ್ಬೋದು, ಈ ರೀತಿ ಕಾಂಬಿನೇಷನ್ ಇದ್ದರೆ ಮನೆಯನ್ನೇ ಹೆಚ್ಚಾಗಿ ಇಷ್ಟಪಡ್ತಾರೆ, ಮನೆಯಲ್ಲೇ ಹೆಚ್ಚು ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ತುಂಬ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡು ಮನೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಈ ಒಂದು ಕಾಂಬಿನೇಷನ್. ಅರ್ಥ ಆಯ್ತಲ್ವಾ? 4ನೇ ಮನೆ ಸ್ಟ್ರಾಂಗ್ ಆಗಿರಬೇಕು, 8ನೇ ಮನೆ ಸ್ಟ್ರಾಂಗ್ ಆಗಿರಬೇಕು, ಅಥವಾ 4 ಮತ್ತು 8ನೇ ಮನೆಯಲ್ಲಿ ಉನ್ನತ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿರಬೇಕು. ಹೀಗಿದ್ದಾಗ 100% ಅವರು ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥದ್ದು ಖಂಡಿತ. ಎರಡನೇದು 7ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆ. ಈ ಮನೆಗಳಲ್ಲಿ ಉನ್ನತವಾದ ಅಥವಾ ಶುಭ ಕೊಡುವಂತಹ ಗ್ರಹಗಳು ಇದ್ದರೆ, ಉಚ್ಚವಾಗಿದ್ದರೆ, 7ನೇ ಮನೆ ಉಚ್ಚವಾಗಿರಬೇಕು, 10ನೇ ಮನೆ ಉಚ್ಚವಾಗಿರಬೇಕು, 11ನೇ ಮನೆ ಉಚ್ಚವಾಗಿರಬೇಕು, ಅಂದರೆ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಅಂತಕ್ಕಂಥದ್ದು ನಮ್ಮ ಜಾತಕ ಕುಂಡಲಿಯನ್ನು ನೋಡಿದಾಗ ಯಾವ್ಯಾವ ಮನೆ ಸ್ಟ್ರಾಂಗು, ಯಾವ್ಯಾವ ಮನೆ ವೀಕು ಅನ್ನೋದು ಗೊತ್ತಾಗುತ್ತೆ. ಆ ಮನೆಗಳು ಸ್ಟ್ರಾಂಗ್ ಆಗಿದ್ದಾಗ ಇವರು ಯಾವಾಗಲೂ ಕೂಡ ಹೊರಗಡೆನೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಹೊರಗಡೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಮನೆ ಅಂದರೆ ಅವರು ಸಾಯಂಕಾಲ ಒಂದೇ ಸಲ ಊಟ ತಿಂಡಿಗೆ ಬರೋದು, ಆ ರೀತಿ ಇರುತ್ತೆ. ಈ ಕಾಂಬಿನೇಷನ್ನು ನಿಮ್ಮ ಜಾತಕವನ್ನು ಲಗ್ನ ಕುಂಡೆಯಲ್ಲಿ ಒಂದು ಸಲ ನೋಡ್ಕೋಬೇಕು. ಅದೇ ರೀತಿಯಾಗಿ ನಿಮ್ಮ ಹೆಸರು ಹೇಗಿದೆ, ನಿಮ್ಮ ಡೇಟ್ ಆಫ್ ಬರ್ತು ಮ್ಯಾಚ್ ಆಗ್ತಿದೆಯಾ, ನೇಮ್ ನಂಬರು, ಇದೆಲ್ಲ ನೋಡ್ಕೋಬೇಕು. 4, 8, 7, 10, 11ನೇ ಮನೆ ಅಂತಕ್ಕಂಥವು ಈ 5 ಮನೆಗಳು ತುಂಬ ಪವರ್ಫುಲ್ಲಾಗಿದ್ದಾಗ ನಿಮ್ಮ ರಾಶಿಯಲ್ಲಿ ನೀವು ಯಾವ ರೀತಿ ಇರ್ತೀರಾ ಅಂತಕ್ಕಂಥದ್ದನ್ನು ವಿಷಯವನ್ನು ತಿಳಿಸಿದ್ದೇನೆ. ಈ ಒಂದು ವಿಚಾರವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ, ನಿಮ್ಮ ಜಾತಕ ಕುಂಡಲಿಯನ್ನು ಒಂದು ಸಲ ವಿಮರ್ಶೆ ಮಾಡಿ, ನೀವು ಯಾರ ಹತ್ರ ಆದರೂ ಒಳ್ಳೆಯ ಒಬ್ಬ ಜ್ಯೋತಿಷಿ ಹತ್ರ ಆಗ್ಬೋದು, ಸಂಖ್ಯಾಶಾಸ್ತ್ರಜ್ಞರ ಹತ್ರ ಆಗ್ಬೋದು, ತೋರಿಸಿ
ಇದನ್ನು ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಿಮ್ಮ ನೇಮನ್ನು ಮ್ಯಾಚ್ ಮಾಡ್ಕೊಂಡಿದ್ದೇ ಆದರೆ 100% ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇರುತ್ತೆ ಅಂತ, ಅಥವಾ ನಿಮಗೂ ಸಹ ಒಳ್ಳೆಯ ಭವಿಷ್ಯ ಇರುತ್ತಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.